ऊबर मैं उससे कॉल कर रही थी. Now that I think about it, this past year. ಯಾರ್ದು ಮೇಡಮ್? ಅಂದರೆ ಪ್ಲಾಟಿನಮ್ ಸಿಟಿ ಅಪಾರ್ಟ್ಮೆಂಟಿಂದ. 47? 47. ಊಬರಲ್ಲಿ ಫಸ್ಟ್ ಟೈಮ್ ಫೋಟೋ ಕೇಳ್ತಾ ಇದ್ದಾನೆ. ಬನ್ನಿ ಸೆಲ್ಫಿ ಕೊಡೋಣ. ಸೆಲ್ಫಿ ಕೇಳ್ತಾ ಇದ್ದಾನೆ ಮೇಡಮ್. ಯಶಸ್ವಿನಿ ಅಂತ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೈಕ್ ಟ್ಯಾಕ್ಸಿಯಲ್ಲಿ ಫುಲ್ ಡೇ ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಏನು ಅಂತ ಅಂದರೆ ಒಂದು ರ್ಯಾಪಿಡೋ ಕ್ಯಾಪ್ಟನ್ನು ಕೂಡ ನಾನು ಈಗ ಆನ್ಲೈನ್ಗೆ ಹೋಗಿದ್ದೀನಿ. ಊಬರಲ್ಲೂ ಕೂಡ ಆಲ್ರೆಡಿ ಇವಾಗ ನಾನು ಆನ್ಲೈನ್ಗೆ ಹೋಗಿದ್ದೀನಿ. ಅಂದರೆ 2 ಅಪ್ಲಿಕೇಶನಲ್ಲೂ ಕೂಡ ಆನ್ಲೈನ್ಗೆ ಹೋಗಿದ್ದೀನಿ. 2 ಅಪ್ಲಿಕೇಶನಲ್ಲೂ ಆನ್ಲೈನ್ಗೆ ಹೋಗಿರೋದ್ರಿಂದ ಮೊದಲನೇ ಆರ್ಡರ್ ನಾನು ಯಾವುದನ್ನು ಪಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿರುತ್ತೆ. ಏನಕ್ಕೆ ಅಂತ ಅಂದರೆ ಆಲ್ರೆಡಿ ಟೈಟಲು ಮತ್ತು ತಮ್ನೈಲಲ್ಲಿ ನಾನು ಹಾಕಿರ್ತೀನಿ. ಅದರಿಂದಾಗಿ ನಿಮಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಬಟ್ ನಾನು ಅಟ್ಟು ಪ್ರೆಸೆಂಟ್ ನಾನು ವೀಡಿಯೋ ಮಾಡುವಂಥ ಸಮಯದಲ್ಲಿ ನನಗೆ ಯಾವ ಡ್ಯೂಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೂ ಕೂಡ ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ. ಏನಕ್ಕೆ ಅಂತ ಅಂದರೆ ಮೊದಲನೇ ಆರ್ಡರ್ನ ನಾನು ಯಾವುದ್ರಲ್ಲಿ ಅಕ್ಸೆಪ್ಟ್ ಮಾಡ್ತೀನೋ ಅಂತಂದರೆ ರ್ಯಾಪಿಡೋ ಕ್ಯಾಪ್ಟನಲ್ಲಿ ಚೆನ್ನಾಗಿರೋದು ಬಂದರೆ ರ್ಯಾಪಿಡೋ ಕ್ಯಾಪ್ಟನಲ್ಲಿ ಮಾಡ್ತೀನಿ. ಊಬರಲ್ಲಿ ಏನಾದರೂ ಚೆನ್ನಾಗಿರೋದು ಬಂದರೆ ಊಬರಲ್ಲಿ ಮಾಡ್ತೀನಿ. ಅಂದರೆ ಯಾವುದು ಫಸ್ಟ್ ಆರ್ಡರ್ನ ನಾನು ಪಿಕ್ ಮಾಡ್ತೀನೋ ಅದರಲ್ಲಿ ನಾನು ಡ್ಯೂಟಿ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರ್ಯಾಪಿಡೋ ಕ್ಯಾಪ್ಟನಲ್ಲಿ ಬಂತು ಅಂದರೆ ರ್ಯಾಪಿಡೋ ಕ್ಯಾಪ್ಟನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಊಬರಲ್ಲಿ ಬಂತು ಅಂದರೆ ಊಬರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಏನಕ್ಕೆ ಅಂತ ಅಂದರೆ ಇಷ್ಟು ದಿನ ಬರೀ ಪಾರ್ಟ್ ಟೈಮಿಂದ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದೆ. ಅದರಿಂದಾಗಿ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾರೆ, ಒಂದು ಫುಲ್ ಡೇ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಏನಾದ್ರು ಒಂದು ಫುಲ್ ಡೇ ನಾವೇನಾದರೂ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಯಾವ ರೀತಿಯೆಲ್ಲ ಅರ್ನಿಂಗ್ಸ್ ಆಗುತ್ತೆ, ಆಮೇಲೆ ಪೆಟ್ರೋಲ್ಗೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆಮೇಲೆ ಚಾನಲ್ಗೆ ಯಾರನ್ನ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಒಂದು ಆರ್ಡರ್ ಕೂಡ ಬಂತು. ಅದರಿಂದಾಗಿ ಇವಾಗ ಊಬರೇ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ರ್ಯಾಪಿಡೋದಲ್ಲಿ ಆಫ್ಲೈನ್ಗೆ ಹೊರಟೋಗ್ತೀನಿ ನಾನು. ರ್ಯಾಪಿಡೋದಲ್ಲಿ ಆಫ್ಲೈನ್ಗೆ ಹೋದೆ. ಇವಾಗ ಬನ್ನಿ, ಇವಾಗ ನೆಕ್ಸ್ಟ್ ಇವಾಗ ಒಂದು ಆರ್ಡರ್ ಕೂಡ ಬಂದಿದೆ. ಎಷ್ಟು ಕಿಲೋಮೀಟರ್ ಇದೆ ಪಿಕಪ್ಪು? ಇದೇನು ಗೈಸ್ ಪಿಕಪ್ ಇಷ್ಟು ದೂರ ಕೊಟ್ಬಿಟ್ಟ? 3.5 ಕಿಲೋಮೀಟರ್ ಇದೆ ಪಿಕಪ್ಪು. 10 ನಿಮಿಷ ತೋರಿಸ್ತಾ ಇದೆ. ಏನು ಮಾಡೋಣ ಅಂದರೆ ಪಿಕಪ್ ನಾನು ಗಮನಿಸ್ತಿಲ್ಲ, ಅಕ್ಸೆಪ್ಟ್ ಮಾಡಿಬಿಟ್ಟೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಮೊದಲನೇ ಆರ್ಡರ್ ಅಲ್ವಾ, 10 ನಿಮಿಷ ಟೈಮ್ ತೋರಿಸ್ತಾ ಇದೆ. ಅಂದರೆ ಹೋಗೋ ಅಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಸಾಕಪ್ಪ ಅವರು. ಒಂದೊಂದು ಸಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಗಾಯ್ಸ್. ಏನಕ್ಕೆ ಅಂದರೆ ಪಿಕಪ್ ಜಾಸ್ತಿ ಇರುತ್ತಲ್ಲ. ಕಾಲ್ ಮಾಡಿ ಹೇಳಲ್ಲ, ಟ್ರಾಫಿಕ್ ಬೇರೆ ತುಂಬ ಇದೆ ಇವತ್ತು. ವಾಪಸ್ ಹೋಗ್ಬೇಕು ನಾನು. ವಾಪಸ್ ಹೋಗಿ ನೋಡೋಣ, ಹೋಗೋಣ. ಕಾಲೇನು ಮಾಡಲ್ಲ, 3.5 ಕಿಲೋಮೀಟರ್ ಹೋಗಬೇಕು. ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆಯಲ್ಲ ಅದರಿಂದ ಹೋಗೋಣ. ಬಟ್ ರೋಡ್ ಕ್ರಾಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇಲ್ಲೇನು ಯಾರು ನಿಧಾನಕ್ಕಂತ ಬರೋಲ್ಲ ಗೈಸ್. ಇಲ್ಲಾಸಿಂದ ಹೋಗ್ಬೋದು ಬರ್ರಿ ಗೈಸ್. ನೋಡಿ, ನಾನು ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಇಲ್ಲೇ 80 ಮೀಟ್ರ್ ತೋರಿಸ್ತಾ ಇದೆ. ಇಲ್ಲೇ ತೋರಿಸ್ತಾ ಇದೆ ಗೈಸ್. ಅವರು ಇರ್ಬೋದಾ ನೋಡೋಣ ತಡೀನಿ. और 9 yes sir. देखो बस एक और टिप बता दो बस. ಗೈಸ್ ನೋಡಿ, ಡ್ರಾಪ್ ಟೋಟಲ್ ಆಗಿ 4 ಕಿಲೋಮೀಟರ್ ಇದೆ. ಹತ್ತಿ ಬ್ರೋ. BSNL पे आया हुआ आपको क्या है? ಬ್ರೋ ಎಲ್ಲಿ ಗ್ಯಾಸ್ ಇದರಿ ನೆನಪಾಯ್ತಪ್ಪ.
47. 47. Thank you. ಥ್ಯಾಂಕ್ ಯು ಸರ್. ಗೈಸ್ ನೋಡಿ, ಇವಾಗ ನಾನು ಮೊದಲನೇ ರೈಡ್ ಕೂಡ ಇವಾಗ ಕಂಪ್ಲೀಟ್ ಮಾಡಿದೆ. ಈಗ ಕಂಪ್ಲೀಟ್ ರೈಡ್ ಕೊಟ್ಬಿಡೋಣ. ಟೋಟಲಾಗಿ ನನಗೆ 47 ರುಪೀಸ್ ಕೂಡ ಇವಾಗ ಬಂದಿದೆ. ಇವಾಗ ಕಂಪ್ಲೀಟ್ ರೈಡ್ ಕೊಟ್ಬಿಡೋಣ. ನೋಡಿ 5 ಸ್ಟಾರ್ ಕೊಟ್ಬಿಟ್ಟು ಇವಾಗ ಕಂಪ್ಲೀಟ್ ಕೂಡ ಮಾಡಿದ್ದೀನಿ. ಇವಾಗ ಇನ್ನೂ ಒಂದು ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಆರ್ಡರ್ ಬರ್ತೀನಿ. ಗೈಸ್ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ನೋಡೋಣ ಆರ್ಡರ್ ಏನಾದ್ರು ಬಂತು ಅಂತ ಅಂದರೆ ಅವ್ರನ್ನ ಕರ್ಕೊಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಅಂದರೆ ನೋಡಿ, ಲಾಸ್ಟ್ ಟ್ರಿಪ್ಪಿಗೆ ನನಗೆ ಟೋಟಲಾಗಿ ಎಷ್ಟು ಬಂದಿದೆ ಅಂತ ಅಂದರೆ 54 ರೂಪಾಯಿ ಬಂದಿದೆ. ಆಮೇಲೆ ಊಬರಲ್ಲಿ ಫಸ್ಟ್ ಟೈಮ್ ಫೋಟೋ ಕೇಳ್ತಾ ಇದ್ದಾನೆ. ಬನ್ನಿ ಸೆಲ್ಫಿ ಕೊಡೋಣ. ಸೆಲ್ಫಿ ಕೇಳ್ತಾ ಇದ್ದಾನೆ. ಗೈಸ್ ನೋಡಿ, ಅಂದರೆ ಟೋಟಲಾಗಿ ಈಗ ನಾನು ಫಸ್ಟ್ನೇ ಆರ್ಡರ್ ಕಂಪ್ಲೀಟ್ ಮಾಡೋಣಲ್ಲ. ಫಸ್ಟ್ನೇ ಆರ್ಡರ್ಗೆ ಅವರು ಕಸ್ಟಮರ್ ಹಾಕಿದ್ದು 47 ಅಷ್ಟೇ. ಬಟ್ ಪ್ರೀಮಿಯಮ್ ಅಂತ ಹೇಳ್ಬಿಟ್ಟು ನನಗೆ ಟೋಟಲಾಗಿ ಇವಾಗ 54 ರುಪೀಸ್ ಬಂತು ನನಗೆ ಮೊದಲನೇ ರೈಡ್ ಇವಾಗ ಕಂಪ್ಲೀಟ್ ಆಗಿದೆ. ಅಂದರೆ ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ, ನೋಡೋಣ ಯಾವ್ದಾರು ಆರ್ಡರ್ ಬಂದರೆ ಅವ್ರನ್ನೂ ಕೂಡ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ನೋಡೋಣ ಒಂದು 5 ನಿಮಿಷ 10 ನಿಮಿಷ ನೋಡೋಣ. ಅಕಸ್ಮಾತ್ ಏನಾರು ಇಲ್ಲಿ ಬರಲ್ಲ ಅಂತ ಅಂದರೆ ಆರ್ಡರ್ ಸ್ವಲ್ಪ ಮುಂದೆ ಹೋಗೋಣ. ಅಂದರೆ ಲಾಸ್ಟ್ ಆರ್ಡರಿಗೆ ನಾನು ಪಿಕಪ್ ಎಷ್ಟೋಗಿದೆ ಅಂತ ಅಂದರೆ 3.5 ಕಿಲೋಮೀಟರ್ಸ್ ಪಿಕಪ್ ಹೋಗಿದೆ, 4 ಕಿಲೋಮೀಟರ್ಸ್ ಡ್ರಾಪ್ ಬಂದಿದೆ. ಅಂದರೆ ನಾನು ನೆಕ್ಸ್ಟ್ ಏನಾರು ಮಾಡಬೇಕು ಅಂತ ಅಂದರೆ ಪಿಕಪ್ ನೋಡ್ಕೊಂಡು ಎತ್ಕೊಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನಾನು ಪಿಕಪ್ ನೋಡ್ಕೊಂಡಿಲ್ಲ, ನಾನು ಸುಮ್ಮನೆ ಎಕ್ಸೆಪ್ಟ್ ಮಾಡಿಬಿಟ್ಟೆ ಬಂತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನಾಗುತ್ತೆ ಅಂತಂದರೆ ಪಿಕಪ್ ಏನಾದ್ರು ಲಾಂಗ್ ಎತ್ಕೊಂಡ್ರೆ ನಮಗೆ ಅಮೌಂಟ್ ಯಾವತ್ತೂ ಕೂಡ ಅರ್ನಿಂಗ್ಸ್ ಕಮ್ಮಿನೇ ಆಗುತ್ತೆ. ಅದರಿಂದಾಗಿ ಪಿಕಪ್ ಹತ್ರ ಇರೋಂಥದ್ದು ಆದಷ್ಟು ಎಷ್ಟು ಹತ್ರ ಇರುತ್ತೆ ಅಂತ ಅಂದರೆ ಅಷ್ಟು ಹತ್ರ ತೊಗೊಬೇಕು. ಅಂದರೆ 1 ಕಿಲೋಮೀಟರು 1.5 ಕಿಲೋಮೀಟರ್ ಇಷ್ಟಿದ್ರೆ ಪರವಾಗಿಲ್ಲ. ಬಟ್ ಈ 3.5 ಕಿಲೋಮೀಟರು 4 ಕಿಲೋಮೀಟರ್ ಎಲ್ಲ ಪಿಕಪ್ ಇರುತ್ತಲ್ಲ, ಆಲ್ಮೋಸ್ಟ್ ಆ ಥರ ರೈಡ್ಗಳನ್ನ ಎತ್ಕೊಳಕ್ಕೆ ಹೋಗ್ಬಾರ್ದು. ನೋಡಲಿಲ್ಲ ನಾನು ಹೋದ ಸಲ ಎತ್ಕೊಂಬಿಟ್ಟೆ. ಈ ಸಲ ನೆಕ್ಸ್ಟ್ ಏನಾರು ಆ ಥರ ಬಂದು ಎತ್ಕೊಳ್ಳಲ್ಲ. ಪಿಕಪ್ ದೂರ ಇರೋಂಥ ಪಿಕಪ್ ಎತ್ಕೊಳ್ಳೋದು. ಏನಕ್ಕೆ ಅಂತಂದರೆ ಅಮೌಂಟ್ ಕಮ್ಮಿನೇ ನಮಗೆ ಸಿಗೋದು ಪಿಕಪ್ ಏನಾರು ಲಾಂಗ್ ಪಿಕಪ್ ಎತ್ಕೊಂಡ್ರೆ. ಅದರಿಂದಾಗಿ ಪಿಕಪ್ ನೋಡ್ಬಿಟ್ಟು ನಿಧಾನಕ್ಕೆ ಆರ್ಡರ್ ಬರ್ಲಿ ಬಿಡಲಿ ನೋಡ್ಕೊಂಡು ಎತ್ಕೊಳ್ಳೋಣ ನೆಕ್ಸ್ಟಿಂದ ಆರ್ಡರ್ನ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂತು, ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡಿದ್ದೀನಿ. ಬಟ್ ಪಿಕಪ್ ನೋಡಿ, ಇದು ಕೂಡ ಅಷ್ಟೇ ಜಾಸ್ತಿ ಇರೋದೇ ತಗೊಂಡೆ ಅಂತ ಅಂದರೆ 2.4 ಕಿಲೋಮೀಟರ್ ಇದೆ. ಅಂದರೆ ಯಾವುದೋ ಅಪಾರ್ಟ್ಮೆಂಟಾ, ಮೇ ಬಿ ಅಪಾರ್ಟ್ಮೆಂಟ್ ಅಂತ ಅನಿಸುತ್ತೆ. ಬನ್ನಿ ಡ್ರಾಪ್ ಬಂದು ಹೆಗ್ನಳ್ಳಿಗೆ ಬಂದಿರೋದು. ಹೋಗಿ ಅವ್ರನ್ನೂ ಕೂಡ ಇವಾಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಬಂದು ನಾನು ತಲುಪಿದೆ. ಮೇಯ್ನ್ ಇನ್ನೊಂದು ಏನಪ್ಪ ಅಂತ ಅಂದರೆ ಇದು ಪ್ಯಾಕೇಜ್, ಇದು ನಾನು ನೋಡ್ಕೊಂಡಿಲ್ಲ ನೋಡಿ. ಪ್ಯಾಕೇಜ್ ಪಿಕಪ್ ಮಾಡೋಕ್ಕೆ ಬಂದಿರೋದು. ಫ್ಲ್ಯಾಟ್ ನಂಬರ್ ಬಂದು 2130 ಅಂತೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಗೈಸ್ ನೋಡಿ, ಇವಾಗ 11th ಫ್ಲೋರಿಗೆ ಬಂದೆ. ಇವಾಗ ಇದರಲ್ಲಿ ಫ್ಲ್ಯಾಟ್ ನಂಬರ್ ಬೇರೆ ಹುಡುಕ್ಬೇಕಲ್ಲಪ್ಪ, ಅದ ತಲೆನೋವಿದೆ ಗೈಸ್. ಏನಾದ್ರು ಪಾರ್ಸಲ್ ಡೆಲಿವರಿ ಏನಾದ್ರು ಅಪಾರ್ಟ್ಮೆಂಟಿಗೆ ಬಂತು ಅಂತಂದರೆ ಹುಡುಕ್ಬೇಕು ಫ್ಲ್ಯಾಟ್ನ. ಅಂದರೆ ಫ್ಲ್ಯಾಟ್ ಅಂದರೆ ಲಿಫ್ಟು ಅಷ್ಟೇ, ಎಷ್ಟು ಲೇಟಾಗಿ ಬಂತು ಅಂತ ಅಂದರೆ ಇರೋದೇ ಒಂದು ಲಿಫ್ಟು, ತುಂಬ ಲೇಟಾಗಿ ಬಂತದ್ದು. ಗೈಸ್ ಇದೆ ಅಂತ ಅನಿಸುತ್ತೆ, ನಂಬರ್ ಇಲ್ಲೋ ಏನೋ. ನಂಬರ್ ಕಿತ್ತೋಗಿದೆ ಅಂತ ಅನಿಸುತ್ತೆ ಗೈಸ್. ಇದೇ ಇರಬೇಕು, ಕಾಲ್ ಮಾಡೋಣ ತಡೀರಿ. ಇದಂತ ಅನ್ಸುತ್ತೆ ನೋಡಿ, ಇಲ್ಲಿದೆ ಊಬರ್. मैं उसको कॉल कर रही थी. Now that I think about it, this past year. Thank you. ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ ಮೇಡಮ್? ಅಮೌಂಟ್ ದೇರ್ ಓನ್ಲಿ ಪೇನಾ? Amount is already online pay. ಆನ್ಲೈನ್ ಪೇಂಟ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ಗೈಸ್ ನೋಡಿ, ಇವಾಗ ಪಾರ್ಸಲ್ನ ಕೂಡ ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ತುಂಬ ಲೇಟ್ ಆಗೋಯ್ತು. ಇದಕ್ಕಂತ ಅಂದರೆ ಫುಲ್ ಕೋಲ್ಡ್ ಇದೆ. ಏನು ಕೇಕಾ? ಮೇ ಬಿ ಇರ್ಬೋದು ಗೈಸ್.
ಕೆ ಗೈಸ್ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಅಂತ ಮಾಡಿ ಕೆಳಗಡೆ ಇದೆ. 1 ಗಂಟೆ ವೆಯ್ಟ್ ಮಾಡಬೇಕು ಈ ಲಿಫ್ಟಲ್ಲಿ. ಏನಕ್ಕೆ ಅಂತ ಅಂದರೆ ಇರೋದೇ ಒಂದು ಲಿಫ್ಟ್ ಇದು, ಅಂದರೆ ಇದೇನಿದು ಬ್ಲಾಕ್ ಇದೆಯಾ, ಈ ಬ್ಲಾಕಿಗೆ ಇರೋಂಥದ್ದು ಒಂದೇ ಒಂದು ಲಿಫ್ಟ್ ಇದು. ಅದಕ್ಕೋಸ್ಕರ ತುಂಬ ಟೈಮ್ ಆಗುತ್ತೆ. ಸದ್ಯಕ್ಕಂತ ಇವಾಗ ಪಿಕ್ ಆಗಿದೆ. ಬನ್ನಿ ಈಗ ಕನ್ಫರ್ಮ್ ಪಿಕಪ್ ಕೊಟ್ಬೋಣ. ಕಂಪ್ಲೀಟ್ ಪಿಕಪ್. ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದರೆ 7.3 ಕಿಲೋಮೀಟರ್ಸ್ ಇದೆ. ಟೈಮ್ ನೋಡಿದ್ರೆ 28 ನಿಮಿಷ ತೋರಿಸ್ತೈತೆ. ಎಲ್ಲಪ್ಪ ಇದೆ ಹೆಗ್ನಳ್ಳಿ. ಗೈಸ್ ಬನ್ನಿ ಇಲ್ಲಿದೆ, ಹೋಗೋಣ. ಹೋಗ್ಬಿಟ್ಟು ಇದನ್ನು ಡ್ರಾಪ್ ಮಾಡೋಣ. ಕೇಕೆ ಗೈಸ್ 100% ನನಗೆ ಅನಿಸ್ತಂಗೆ ಕೋಲ್ಡ್ ಕೇಕ್. ಗೈಸ್ ನೋಡಿ ಇವತ್ತು ತುಂಬ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ನಾನು. ಏನಕ್ಕೆ ಅಂತ ಅಂದರೆ ಮೊದಲನೇ ಆರ್ಡರಲ್ಲಿ ಪಿಕಪ್ ಕರೆಕ್ಟಾಗಿ ನೋಡಿಲ್ಲ, ಎತ್ಕೊಂಬಿಟ್ಟೆ. ಈಗ ಎರಡನೇದ್ರಲ್ಲಿ ಪಾರ್ಸಲ್ಲ ಬೈಕ್ ಟ್ಯಾಕ್ಸಿನ ಅದನ್ನು ಕೂಡ ನೋಡಿಲ್ಲ, ಪಿಕಪ್ ಮಾಡ್ಕೊಂಬಿಟ್ಟೆ. ಅಂತ ಅಂದರೆ ನೋಡಿ 2 ಆರ್ಡ್ರಲ್ಲೂ ಕೂಡ ಅಷ್ಟೇ, 2 ಆರ್ಡ್ರಲ್ಲೂ ಮಿಸ್ಟೇಕ್ ಮಾಡಿದೆ. 2 ಆರ್ಡ್ರಲ್ಲೂ ಮಿಸ್ಟೇಕ್ ಮಾಡಿರೋದ್ರಿಂದ ಈಗ ಏನಾಗ್ತಾಯಿದೆ ಅಂತ ಅಂದರೆ ಇದರಲ್ಲಿ ಟೈಮ್ ವೇಸ್ಟು, ಅದರಲ್ಲಿ ಪಿಕಪ್ ಸ್ವಲ್ಪ ಜಾಸ್ತಿ ಹೋದೆ, ಅಮೌಂಟ್ ಸ್ವಲ್ಪ ಕಮ್ಮಿ ಕೊಟ್ಟ ಅವನು. ಅದರಿಂದಾಗಿ ಅದೇ ಹೇಳ್ತಾ ಇಲ್ವಾ, ಒಂದೊಂದು ಸಲ ನಾವು ಮಾಡೋ ಮಿಸ್ಟೇಕಿಂದ ನಾವು ನೆಕ್ಸ್ಟು ಪಾಠ ಕಲ್ತ್ಕೊಳ್ತಾನೆ ಇರ್ತೀವಿ. ಈಗ ನೆಕ್ಸ್ಟ್ ಏನಾರು ಆರ್ಡರ್ ಏನಾರು ಪಿಕಪ್ ಮಾಡಬೇಕು ಅಂತ ಅನ್ನೋ ಸಮಯದಲ್ಲಿ ಅವಾಗ ಕರೆಕ್ಟಾಗಿ ನೋಡ್ಕೊತೀನಿ. ಅಂದರೆ ಪಾರ್ಸಲ್ ಆದರೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತ ಅಂದರೆ ಅಪಾರ್ಟ್ಮೆಂಟು ನೋಡಿ, ಇದು ಪ್ಲ್ಯಾಟಿನಮ್ ಸಿಟಿ ಇದೆಯಲ್ಲ, ಆ ಪ್ಲ್ಯಾಟಿನಮ್ ಸಿಟಿ ಅಪಾರ್ಟ್ಮೆಂಟಲ್ಲಿ ಬಂದಿರುವಂಥ ಆರ್ಡರು. ಜೊತೆಯಲ್ಲಿ ಕೇಕ್ ಇದು ಸೇಫಾಗಿ ತಗೊಂಡೋಗ್ಬೇಕು ಅಂತ ಅಂದರೆ ಹಂಸೆಲ್ಲ ಎಗ್ರಿಸ್ಕೊಂಡು ಹೋಗೋಕ್ಕಾಗಲ್ಲ, ಕೇಕೆಲ್ಲ ಫುಲ್ಲು ಮಿಕ್ಸ್ ಆಗೋಗುತ್ತೆ ಅಷ್ಟೇ ಒಳಗಡೆ. ಅದಕ್ಕೋಸ್ಕರ ಇವಾಗ ಯಾಕೆ ಇವತ್ತು ಬಂದಂಥ 2 ಆರ್ಡರು ಕೂಡ ಅಷ್ಟೇ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಮೊದಲನೇ ಆರ್ಡರು ಅಷ್ಟೇ ಲಾಂಗ್ ಪಿಕಪ್ ಆಯಿತು. ಈಗ 2ನೇ ಆರ್ಡರು ಕೇಕು ಪ್ಲಸ್ ಅಪಾರ್ಟ್ಮೆಂಟಲ್ಲಿ ತುಂಬ ಟೈಮ್ ವೇಸ್ಟ್ ಆಯಿತು ಗೈಸ್. ಏನಿಲ್ಲ ಅಂತಂದರೆ ಒಂದು 20 ನಿಮಿಷ ಆಯಿತು ಹೋಗಿ ಅದನ್ನು ಪಿಕಪ್ ಮಾಡ್ಕೊಂಡು ತಗೊಂಬರೋ ಅಷ್ಟೊತ್ತಿಗೆ ನನಗೆ. ಅದಕ್ಕೋಸ್ಕರ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಒಂದೊಂದು ಸಲ ಈ ಥರ ಆಗುತ್ತೆ. ಅಂದರೆ ಮಿಸ್ಟೇಕಿಂದ ನಾವು ಕೂಡ ಕಲ್ತ್ಕೊಳ್ತಾ ಇರ್ತೀವಿ. ಅಂದರೆ ಈಗ ಮಾಡಿರೋಂಥ ಮಿಸ್ಟೇಕು ನೆಕ್ಸ್ಟ್ ಟೈಮ್ ನಾವು ಆ ಮಿಸ್ಟೇಕ್ ಮಾಡಲ್ಲ, ಅದರಿಂದ ನಾವು ಕಲ್ತ್ಕೊಂತೀವಲ್ಲ, ಅದೊಂದೇ ಉದ್ದೇಶಕ್ಕೋಸ್ಕರ ಮಿಸ್ಟೇಕ್ ಮಾಡಬೇಕು. ಮಿಸ್ಟೇಕ್ ಮಾಡಿದ್ರೆ ತಾನೇ ನಮಗೆ ಮಿಸ್ಟೇಕ್ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟಿಂದ ಕೂಡ ನಾವು ಅಲರ್ಟ್ ಆಗೋದು. ಈಗ ಮಿಸ್ಟೇಕೇ ಮಾಡಿಲ್ಲ ಅಂತ ಅಂದರೆ ಅಲರ್ಟ್ ಆಗೋಕ್ಕಾಗಲ್ಲ. ಬಟ್ ನೀವು ವೀಡಿಯೋ ನೋಡೋರಿಗೆ ನೀವು ಸ್ಟಾರ್ಟಿಂಗಲ್ಲೇ ನೋಡಿ ತಿಳ್ಕೊಬೋದು. ಅಂದರೆ ನಾವೀಗ ತೋರಿಸ್ಕೊಡೋದ್ರಿಂದ ಸೊ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ಅಂದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಗೈಸ್. ನೋಡಿ ನಾನು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಅಂದರೆ ಇಲ್ಲೇ ರೈಟಲ್ಲಿ ತೋರಿಸ್ತಾ ಇದೆ ಡ್ರಾಪು. ಹಾಂ ಯಾರ್ದು ಮೇಡಮ್? ಅಂದರೆ ಪ್ಲ್ಯಾಟಿನಮ್ ಸಿಟಿ ಅಪಾರ್ಟ್ಮೆಂಟಿಂದ. ಗೈಸ್ ನೋಡಿ ಇವಾಗ ಸದ್ಯಕ್ಕೆ ಈ ಆರ್ಡರ್ನು ಕೂಡ ಇವಾಗ ನಾನು ಡ್ರಾಪ್ ಮಾಡಿದೆ. ಅಂದರೆ ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇಲ್ವಲ್ಲ ಇಲ್ಲಿ, ಅಂದರೆ ಲಾಸ್ಟ್ ರೈಡ್ ಏನು ಕಂಪ್ಲೀಟ್ ಮಾಡಿದೋ ಅದ್ರದ್ದೇ ತೋರಿಸ್ತಿದೆ ನೋಡಿ. ಇವಾಗ ಬಂತು, ಇವಾಗ ಟೋಟಲಾಗಿ ಲಾಸ್ಟ್ ಪಾರ್ಸಲ್ ಬೈಕ್ ಟ್ರಿಪ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಟೋಟಲಾಗಿ ಅಮೌಂಟ್ ನನಗೆ ಎಷ್ಟು ಸಿಕ್ತು ಅಂತ ಅಂದರೆ 93 ರೂಪಾಯಿ ಸಿಕ್ತು ಇವಾಗ. ಅಂದರೆ ಅದನ್ನು ಕೂಡ ಇವಾಗ ಡ್ರಾಪ್ ಮಾಡೀನಿ. ಅಂದರೆ ಹೆಂಗೋ ಆಚೆಗಡೆ ವೆಯ್ಟ್ ಮಾಡ್ತಾಯಿದ್ರು, ಅಂದರೆ ಇಲ್ಲೂ ಕೂಡ ಎಷ್ಟು ಟೈಮ್ ವೇಸ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಆಚೆನೇ ವೆಯ್ಟ್ ಮಾಡ್ತಾಯಿದ್ದರಿಂದ ಏನು ಟೈಮ್ ಏನು ವೇಸ್ಟ್ ಆಗಿಲ್ಲ. ಬಟ್ ಅಲ್ಲಿ ಪಿಕಪ್ಪಲ್ಲಿ ಅಂತಂದರೆ ತುಂಬ ಟೈಮ್ ವೇಸ್ಟ್ ಆಯಿತು. ಬನ್ನಿ ಸದ್ಯಕ್ಕೆ ಇವಾಗ ಇಲ್ಲೇ ವೆಯ್ಟ್ ಮಾಡೋಣ. ಇನ್ನೊಂದು ಆರ್ಡರ್ ಬರ್ತಿದ್ದಂಗೆ, ಅಂದರೆ ಪಾರ್ಸಲ್ ಬಂದರೆ ಪಾರ್ಸಲ್ ಮಾಡೋಣ, ಬೈಕ್ ಟ್ಯಾಕ್ಸಿ ಬಂದರೆ ಬೈಕ್ ಟ್ಯಾಕ್ಸಿ ಮಾಡೋಣ. ಯಾವ್ದು ಬಂದರೂ ಅದನ್ನು ಮಾಡೋಣ ಗೈಸ್. ನೋಡಿ ಇವಾಗ ಇನ್ನೂ ಒಂದು ರೈಡ್ ಕೂಡ ಬಂತು ಅಂತ ಅಂದರೆ ಪಾರ್ಸಲ್ ಬಂದಿದೆ ಇವಾಗ. ಅದನ್ನು ಕೂಡ ಇವಾಗ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಊಬರಲ್ಲಿ ಬಂದಿರುವಂಥ ಪಾರ್ಸಲ್ ಇದು. ಇದನ್ನು ಇವಾಗ ಹೋಗಿ ಪಿಕಪ್ ಮಾಡಬೇಕಾಗುತ್ತೆ. ಪಿಕಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಕಂಟಿನ್ಯೂ ಗೈಸ್. ಪಿಕಪ್ ಇಲ್ಲೇ ಮುಂದೆ ತೋರಿಸ್ತಾ ಇದೆ. ಬನ್ನಿ ಆ ಕಡೆ ಸೈಡಿಗೆ ಹೋಗೋಣ ಅಂತ. ಅಂದರೆ ಹತ್ರದಲ್ಲೇ ಐತೆ ಪಿಕಪ್ಪು, ಹತ್ರದಲ್ಲೇ ಐತಲ್ಲ, ಅದಕ್ಕೋಸ್ಕರ ನಾನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡೆ. ಆ ದೂರ ಆದರೆ ಯಾರು ದೂರ ಹೋಗಿ ಪಿಕಪ್ ಮಾಡ್ಕೊಂಬರ್ತಾರೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂದರೆ ಊಬರಲ್ಲಿ ಬೈಕ್ ಟ್ಯಾಕ್ಸಿಗಿಂತ ಜಾಸ್ತಿ ಪಾರ್ಸಲ್ ಆರ್ಡರೇ ಜಾಸ್ತಿ ಬರ್ತಾ ಇರೋದು. ಹೋಗಿ ಪಿಕ್ ಮಾಡೋಣ. ಆ ರೋಡಿಗೆ ಹೋಗ್ಬೇಕು ನಾನೀಗ. ಗೈಸ್ ಇದೆ ಹಿಂದೆಗಡೆ ರೋಡಲ್ಲಿ ತೋರಿಸ್ತೈತೆ. ಹಿಂದೆಗಡೆ ರೋಡ ಮೈನ್ ರೋಡ ಗೊತ್ತಿಲ್ವಲ್ಲ. ಲೊಕೇಶನ್ ಅಂತೂ ಇಲ್ಲೇ ತೋರಿಸ್ತೈತೆ ಹಿಂದೆಗಡೆ ರೋಡಲ್ಲಿ. ನೋಡೋಣ ಬನ್ನಿ. ಅಂದರೆ ಬಿಲ್ಡಿಂಗ್ ಅದು ಮೈನ್ ರೋಡ್ಗೂ ಅಟ್ಯಾಚ್ ಆಗಿರೋ ಥರ ತೋರಿಸ್ತಾ ಇದೆ. ಇದಕ್ಕಿದೆ ಸ್ಟಾಪ್ ಮಾಡೋಣ.
ಹಾಂ ಮೇಡಮ್. ಮೇಡಮ್ ಯಶಸ್ವಿನಿ ಅಂತ ಇದೆ. ಗೈಸ್ ನೋಡಿ, ಇವಾಗ ಪಿಕಪ್ಪು ಕೂಡ ಕಂಪ್ಲೀಟ್ ಆಯಿತು. ಬನ್ನಿ ಹೋಗಿದ್ದನ್ನು ಡ್ರಾಪ್ ಮಾಡೋಣ ಅಂತ. ಅಂದರೆ ಡ್ರಾಪ್ ಕಿಲೋಮೀಟರ್ ಎಷ್ಟು ತೋರಿಸ್ತಾ ಇದೆ ನನಗೆ ಅಂತ ಅಂದರೆ 5.1 ಕಿಲೋಮೀಟರ್ ಡ್ರಾಪ್ ತೋರಿಸ್ತಾ ಇದೆ ಇವಾಗ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಅಂತ. ಅಂದರೆ ಏನಾಗ್ತಾಯಿದೆ ಅಂತ ಅಂದರೆ ಒಳಗಡೆ ಹೋಗ್ತಾ ಇಲ್ಲ, ಸಿಟಿ ಒಳಗಡೆ ಹೋದರೆ ಒಳ್ಳೊಳ್ಳೆ ಆರ್ಡರ್ಗಳು ಬರ್ತವೆ ಈಗ. ಬಟ್ ಇದೇನಾಗ್ತಾಯಿದೆ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲೂ ಈಗ ಸಿಟಿ ಎಡ್ಜ್ ಇದೆಯಲ್ಲ, ಸಿಟಿ ಎಡ್ಜಲ್ಲೇ ಹೋಗ್ತಾ ಇರೋದ್ರಿಂದ ಹಂಗೆ ಆಗ್ತಾಯಿದೆ. ಅಂದರೆ ಈ ಆರ್ಡರು ಅಷ್ಟೇ ಸಿಟಿ ಎಡ್ಜಲ್ಲೇ ಇರೋದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಗೈಸ್. ನೋಡಿ ಡ್ರಾಪ್ ಲೊಕೇಶನ್ ಹತ್ರ ಬಂದೆ, ಇಲ್ಲೇ ತೋರಿಸ್ತಾ ಇದೆ. ಇಲ್ಲೇ ನಿಂತ್ಕೊಂಡು ಕಾಲ್ ಮಾಡೋಣ. ಹಾಂ ಮೇಡಮ್. ನೋಡ್ತೀನಿ ಮೇಡಮ್. $67, $69 ಮೇಡಮ್. ಸರಿ ಮೇಡಮ್. ಗೈಸ್ ನೋಡಿ, ಇವಾಗ ಈ ಆರ್ಡರ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಈ ಆರ್ಡರ್ ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ $70 ಹಾಕಿದ್ದಾರೆ ಅಂತ. ಅಂದರೆ 69 ಆಗಿತ್ತು. ₹1 ಎಕ್ಸ್ಟ್ರಾನು ಕೂಡ ಸೇರಿಸಿ ಇವಾಗ ಹಾಕಿರೋದ್ರಿಂದ ನನಗೆ ಟೋಟಲ್ ಆಗಿ ಇವಾಗ $70 ಕೂಡ ಬಂತು. ಅಂದರೆ ಸದ್ಯಕ್ಕೆ ನೋಡಿ ಇವಾಗ ಎಲ್ಲಿದ್ದೀನಿ ಅಂತ. ಅಂದರೆ ನೈಸ್ ರೋಡ್ ಇದೆಯಲ್ಲ, ನೈಸ್ ರೋಡ್ ಪಕ್ಕದಲ್ಲಿದ್ದೀನಿ. ಇಲ್ಲೇ ವೆಯ್ಟ್ ಮಾಡೋಣ ಅಂತ. ಅಂದರೆ ಬರೀ ಪಾರ್ಸಲ್ಲೇ ಜಾಸ್ತಿ ಬರ್ತಾಯಿದೆ ಊಬರಲ್ಲಿ. ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತಲೇ ನಾನು ಅಂದ್ಕೊಂಡಿದ್ದು. ಬಟ್ ಬರ್ತಾ ಇವಲ್ಲ, ಬೈಕ್ ಟ್ಯಾಕ್ಸಿ ಜಾಸ್ತಿ ಬರ್ತಾಯಿಲ್ಲ. ಜಾಸ್ತಿ ಬರ್ತಾ ಇರೋದೇ ಪಾರ್ಸಲ್ಲು. ಅದಕ್ಕೋಸ್ಕರ ಯಾವ್ದು ಬರ್ತಾ ಇದೆ ನಮಗೇನು ಅಮೌಂಟ್ ಬರಬೇಕಷ್ಟೇ, ಅಂದರೆ ಅರ್ನಿಂಗ್ ಆಗಬೇಕಷ್ಟೇ. ಬೈಕ್ ಟ್ಯಾಕ್ಸಿ ಆದರೂ ಪರವಾಗಿಲ್ಲ, ನಮಗೆ ಆರ್ಡರ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಕೂಡ ನಾವು ಮಾಡೋಣ. ನೋಡೋಣ, ಅವನು ವೆಯ್ಟ್ ಮಾಡ್ತೀನಿ ಇಲ್ಲೇ ಏನಾದ್ರು ಬಂದರೆ ಪಿಕಪ್ ಮಾಡ್ತೀನಿ. ಗೈಸ್ ನೋಡಿ, ಇವಾಗ ಫೈನಲಿ ಲಾಸ್ಟ್ನೇ ಆರ್ಡರ್ ಕೂಡ ನಾನು ಡ್ರಾಪ್ ಮಾಡಿದೆ. ಲಾಸ್ಟ್ನೇ ಆರ್ಡರ್ ಕೂಡ ಡ್ರಾಪ್ ಮಾಡಾದ್ಮೇಲಿಂದ ಇವಾಗ ಅರ್ನಿಂಗ್ಸ್ ಎಷ್ಟಾಗಿದೆ ನಾನು ಊಬರಲ್ಲಿ ಅಂತಂದರೆ, ಮೊದಲನೇ ದಿನ ನಾನು ಮಾಡಿದ್ದು ಅಂತಂದರೆ ಫುಲ್ ಟೈಮ್ ಯಾವತ್ತೂ ಕೂಡ ನಾನು ಮಾಡಿರಲಿಲ್ಲ. ಫಾರ್ ದ ಫಸ್ಟು ಟೈಮು ನಾನು ಫುಲ್ ಟೈಮ್ ಮಾಡಿದ್ದು. ಫುಲ್ ಟೈಮು ಕೂಡ ಒಂದು ಒಳ್ಳೆ ಅರ್ನಿಂಗ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ ಟೋಟಲಾಗಿ ಎಷ್ಟು ಮಾಡಿದ್ದೀನಿ ಅಂತ, $2,010 ಮಾಡಿದ್ದೀನಿ ಗೈಸ್. ಜೊತೆಯಲ್ಲಿ ಇನ್ನೊಂದು ಏನು ಅಂತ ಅಂದರೆ, ನಾನು ಡ್ಯೂಟಿ ಮಾಡಿದ ದಿನ ಬಂದು ಸಂಡೇ ಮಾಡಿರೋದಕ್ಕೇನೋ ಏನೋ ಗೊತ್ತಿಲ್ಲ, ಬೈಕ್ ಟ್ಯಾಕ್ಸಿ ತುಂಬ ಕಮ್ಮಿ ಇದು. ಅಂದರೆ ಟೋಟಲಾಗಿ ನೋಡಿ 25 ಟ್ರಿಪ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. 25 ಟ್ರಿಪ್ಸಲ್ಲಿ ನೋಡ್ಕೊಂಡ್ರೆ ಬೈಕ್ ಟ್ಯಾಕ್ಸಿನೇ ಜಾಸ್ತಿ ಇರಬೇಕಾಯ್ತು. ಏನಕ್ಕೆ ಅಂದರೆ ಊಬರ್ ಡ್ರೈವಲ್ಲಿ ಬೈಕ್ ಟ್ಯಾಕ್ಸಿನೇ ಫಸ್ಟ್ ಬಂದಿದ್ದಲ್ವ, ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿನೇ ಜಾಸ್ತಿ ಇರುತ್ತೆ, ಬೈಕ್ ಟ್ಯಾಕ್ಸಿ ಆರ್ಡರ್ ಜಾಸ್ತಿ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಅಂದ್ಕೊಂಡಂಗೆ ಆಗಲೇ ಇಲ್ಲ. ಏನಕ್ಕೆ ಅಂತಂದರೆ ಬೈಕ್ ಟ್ಯಾಕ್ಸಿ ಆರ್ಡರ್ ಕಮ್ಮಿ ಬಂದವು, 6-7 ಅಷ್ಟೇ ನಾನು ಬೈಕ್ ಟ್ಯಾಕ್ಸಿ ರೈಡ್ ಮಾಡಿದ್ದು. ಅದು ಬಿಟ್ಟರೆಲ್ಲ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ಮು ಪಾರ್ಸಲ್ಲೇ ಬಂದಿದ್ದು. ಅಂದರೆ ಒಂಥರ ಪೋರ್ಟರ್ ಮಾಡೋ ರೀತಿಯಲ್ಲಿ ಅಂತ ಅಂದ್ಕೊಂಬಿಡಿ. ಪೋರ್ಟರ್ ರೀತಿಯಲ್ಲೇ ಮಾಡಿ ನಾನು ಇವಾಗ ಕೂಡ ಕಂಪ್ಲೀಟ್ ಕೂಡ ಮಾಡಿದೆ. ಜೊತೆಯಲ್ಲಿ ಎಷ್ಟು ಅವರಪ್ಪ ಲಾಗಿನಿದ್ದೆ ಅಂತಂದರೆ ಬೆಳಗ್ಗೆ ಬೇಗನೆ ಹೋಗಿದ್ದೆ ನಾನು. 8 ಗಂಟೆಗೆ ಹೋಗಿದ್ದೆ. 8 ಗಂಟೆಯಿಂದ ಒಂದು 8 ಗಂಟೆವರೆಗೂ ಕೂಡ ನಾನು ಮಾಡಿದೆ. 8 ಗಂಟೆಯಿಂದ 8 ಗಂಟೆ ಮಾಡೋದಕ್ಕೆ ಟೋಟಲಾಗಿ ಒಂದು 12 ಅವರ್ ಡ್ಯೂಟಿ ಮಾಡಿದೆ. ಅಂದರೆ ಬೆಳಗ್ಗೆ ಬೇಗನೆ ಹೋಗ್ತೀನಿ ನಾನು ಈ ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತಂದರೆ. ಅರ್ಲಿ ಮಾರ್ನಿಂಗ್ ಬೇಗ ಸಿಗ್ತವೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ. ಬಟ್ ಅವಾಗಲೂ ಕೂಡ ಜಾಸ್ತಿ ಪಾರ್ಸಲ್ಲೇ ಬಂದವು, ಅದಕ್ಕೋಸ್ಕರ ಪಾರ್ಸಲ್ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಗಾಡಿ ರೀಡಿಂಗ್ ತೊಗೊಂಡಿರಲಿಲ್ಲ ನಾನು.
ಮರೆತುಬಿಟ್ಟೆ ನಾನು ಬೆಳಗ್ಗೆ ಡ್ಯೂಟಿ ಮಾಡೋ ಒಂದು ಬಿಸಿಲಿ ಏನು ಮಾಡಿದೆ ಅಂತ ಅಂದರೆ ಗಾಡಿ ರೀಡಿಂಗ್ ತೊಗೊಂಡಿರಲಿಲ್ಲ ನಾನು. ಗಾಡಿ ರೀಡಿಂಗ್ ತೊಗೊಂಡಿರೋದ್ರಿಂದ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಬೆಳಗ್ಗೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೋಗಿದೆ, ಇನ್ನೂ ಸ್ವಲ್ಪ ಮಿಕ್ಕಿದೆ. ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಗೈಸ್ ಪೆಟ್ರೋಲಿಂದು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.